ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಬೆಂಗಳೂರಿನ ಚಿಕ್ಕಪೇಟೆ ವಿಭಾಗದ ಆರೋಗ್ಯಾಧಿಕಾರಿ ಕಚೇರಿ, ಅಂದರೆ ಇದು ಬೆಂಗಳೂರು ಕೇಂದ್ರ ವಲಯಕ್ಕೆ ಬರುತ್ತೀಗ, ಏನು GBA ಆಗಿದೆ, GBA ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂಥದ್ದು. ಇಲ್ಲಿ ಕಳೆದ 16ನೇ ತಾರೀಕು ಬೆಂಗಳೂರು ನಗರದಲ್ಲಿ ಯಾವ ರೀತಿ ಅವರಿಗೆ ಸಣ್ಣ ಪುಟ್ಟ ಅಂಗಡಿಗಳು ನಡೆಸೋರುವಂಥದ್ದು, ಶಾಪ್ಸ್ ಆ್ಯಂಡ್ ಇದು ಟ್ರೇಡ್ ಲೈಸೆನ್ಸ್ ಅಂತ ಮಾಡ್ತಾರೆ. BBMP ವತಿಯಿಂದ ಟ್ರೇಡ್ ಲೈಸೆನ್ಸ್ ಕೊಡುವಂಥದ್ದು. BBMP ವತಿಯಲ್ಲಿ ಟ್ರೇಡ್ ಲೈಸೆನ್ಸ್ಗೆ ನಾವು ಅಪ್ಲೈ ಮಾಡಿದ್ರೆ ಅದನ್ನು ಕೊಡುವಂಥದ್ದು ಆರೋಗ್ಯ ಇಲಾಖೆ. BBMPಯ ಆರೋಗ್ಯ ಅಧಿಕಾರಿಗಳು ಅದನ್ನು ಆಥರೈಸ್ ಮಾಡಿ ನಮಗೆ ಟ್ರೇಡ್ ಲೈಸೆನ್ಸನ್ನು ಕೊಡುವಂಥದ್ದು. ನಮ್ಮ ಪಕ್ಷದ ಸದಸ್ಯರು ಹಾಗೂ ನಮ್ಮ ಪಕ್ಷಕ್ಕೆ ದೇಣಿಗೆ ನೀಡುವಂಥ ನಂಜೇಗೌಡರು, ಏನು ಅವರ ಮೆಡಿಕಲ್ ಸ್ಟೋರ್ಸ್ ಇದೆ, ಲಕ್ಷ್ಮೀ ಮೆಡಿಕಲ್ ಸ್ಟೋರ್, ಇದೇ ಭಾಗಕ್ಕೆ ಸೇರುವಂಥ ಶಂಕರ ಮಠದ ಹತ್ರ ಇವ್ರದ್ದೊಂದು ಮೆಡಿಕಲ್ ಸ್ಟೋರ್ಸ್ ಇದೆ. ಅಲ್ಲಿಗೆ ಒಂದು ಇಲ್ಲಿನ ಆರೋಗ್ಯ ಅಧಿಕಾರಿ ಹೆಲ್ತ್ ಇನ್ಸ್ಪೆಕ್ಟರ್ ಒಂದು ನೋಟಿಸನ್ನು ತಂದು ಕೊಡ್ತಾರೆ. ನಿಮ್ಮ ಅಂಗಡಿಗೆ ಟ್ರೇಡ್ ಲೈಸೆನ್ಸ್ ಮಾಡಿಸಿಲ್ಲ, ನಮಗೆ RTI ಒಬ್ಬರು ಮಾಹಿತಿ ಕೇಳಿದ್ದಾರೆ, ಲೋಕಾಯುಕ್ತರಿಂದ ನಮಗೆ ನೋಟಿಸ್ ಬಂದ್ಬಿಟ್ಟಿದೆ, ನೀವು ಈ ಕೂಡಲೇ ಮಾಡಿಸ್ಕೊಳ್ಳೇಬೇಕು ಟ್ರೇಡ್ ಲೈಸೆನ್ಸ್ನ ಅಂತ. ಆದರೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನು ಹೇಳುತ್ತೆ, ಮೆಡಿಕಲ್ ಸ್ಟೋರ್ಸ್ ಅವ್ರಿಗೆ ಯಾವುದೇ ರೀತಿಯ ಈ ಸ್ಥಳೀಯವಾದಂಥ ಸಂಸ್ಥೆಯಿಂದ ಲೈಸೆನ್ಸ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಆದೇಶ ಮಾಡಿದೆ. GST ತೊಗೊಂಡಿರ್ತಾರೆ, ಮತ್ತು ಏನೇನೋ ಏನೋ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಲೇಬರ್ ಲೈಸೆನ್ಸ್ ಅಂತ ಕರಿತೀವಿ, GST ಇರ್ಬೋದು, ಮತ್ತು ಡ್ರಗ್ ಲೈಸೆನ್ಸ್, ಈ ರೀತಿಯಾದಂಥ ಮೂರು ಲೈಸೆನ್ಸ್ನ ತೊಗೊಂಡಿರೋದ್ರಿಂದ ನಿಮಗೆ ಸ್ಥಳೀಯ ಸಂಸ್ಥೆ ಕೊಡುವಂತಹ ವ್ಯಾಪಾರದ ಲೈಸೆನ್ಸನ್ನು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿರುತ್ತೆ. ಇವರು ಅದನ್ನು ಅವ್ರ ಗಮನಕ್ಕೆ ತರ್ತಾರೆ, ಇಲ್ಲಪ್ಪ ನಮಗೆ ಈ ರೀತಿಯಾದಂಥ ಕಾನೂನಿದೆ, ಮೆಡಿಕಲ್ ಸ್ಟೋರ್ಸ್ಗೆ ಟ್ರೇಡ್ ಲೈಸೆನ್ಸ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅಂತ. ಆದರೂ ಅವರು ಕೇಳಲ್ಲ, ಇಲ್ಲ ನೀವು ಮಾಡಿಸ್ಲೇಬೇಕು ಅಂತೇಳಿ ಇವ್ರಿಗೆ ದುಂಬಾಲು ಬಿದ್ದು ಇವ್ರ ಅಂಗಡಿ ಮುಂದೆ ಹೋಗಿ, ಇಲ್ಲ ನೀವು ಇಷ್ಟ ಆಗುತ್ತೆ ಕೊಡಲೇಬೇಕು ಅಂತೇಳಿ 20,000ಕ್ಕೆ ಡಿಮ್ಯಾಂಡ್ ಮಾಡೋದು. ಯಾವುದಕ್ಕೆ? ಲೈಸೆನ್ಸು ಸೇರಿಸಿ 20,000 ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ. ಅದಾದ ನಂತರ ಇವರು ಸಂಭಾಷಣೆ ಮಾಡ್ತಾರೆ, ಅವ್ರ ಹತ್ರ ಹಿಂಗೂ ಮಾಡಿ 5,000 ಕಮ್ಮಿ ಮಾಡಿಸಿ 15,000ಕ್ಕೆ ಒಪ್ಕೋತಾರೆ. ಸರ್ಕಾರಕ್ಕೆ ಏನು BBMPಗೆ ಕಟ್ಟಬೇಕಾಗಿರುವಂಥದ್ದು 3,000ದಿಂದ 3,500 ಕಟ್ಟಬೇಕು. ಅದು ಬಿಟ್ಟು 11,500 ರೂಪಾಯಿ ಲಂಚ ನನಗೆ ಯಾರೋ ಸಿಗಾಕೊಂಡಿರುವಂಥ ಅಧಿಕಾರಿ CJSಗೆ ನೀವು ಕೊಟ್ಬಿಟ್ಟಿದ್ದೇವರು, ನಾವೆಲ್ಲ ಅಣ್ಣ ತಮ್ಮದಿದ್ದಂಗೆ ಅಂತ ಅವರು ನೀಟಾಗಿ ಮಾತಾಡ್ತಾರೆ. ಒಂದೇ ತಾಯಿ ಮಕ್ಕಳು ಈ ಥರ ಹೇಳಿ 15,000 ರೂಪಾಯಿಗೆ ಒಪ್ಪಿಸ್ಕೋತಾರೆ. ನಂಜೇಗೌಡರು ಯಾಕೆ ನಾವು ಕೊಡಬೇಕು? ಯಾಕೆಂದರೆ ಫಸ್ಟ್ ಆಫ್ ಆಲ್ ಈ ಲೈಸೆನ್ಸೇ ಮಾಡಿಸಂಗಿಲ್ಲ. ಅಧಿಕೃತವಾಗಿ ನಾವು ಮೆಡಿಕಲ್ ಸ್ಟೋರ್ಸ್ಗೆ ಈ ಟ್ರೇಡ್ ಲೈಸೆನ್ಸ್ ಮಾಡಿಸೋದಕ್ಕೆ ಬರೋಲ್ಲ, ಬೇಡ ಅಂತ ಇದೆ. ಆದ್ರೂ ಇವ್ರು ಇಷ್ಟು ಕೇಳಿದ್ರು ಬಿಡ್ತಾ ಇಲ್ವಲ್ಲ ಅಂತೇಳಿ ಹಿಂದೆ ಬೀಳ್ತಾನಲ್ಲ, ಫೋನ್ ಮಾಡೋದು, ಅಂಗಡಿ ಹತ್ರ ಬರೋದು, ಅಂತ ಮಾಡ್ತಾರೆ, ಅವರು ಫೋನ್ ಮಾಡ್ತಾರೆ, ಇವ್ರು ಫೋನ್ ಮಾಡ್ತಾರೆ. ಸರಿ ಆಯಿತು ಮಾತಾಡ್ಕೊಂಡು ಫೋನ್ ಮಾಡಿದಾಗ ರೆಕಾರ್ಡ್ ಮಾಡ್ಕೊತಾರೆ. ಕೊನೆಗೆ ರೆಕಾರ್ಡ್ ಮಾಡಿಕೊಂಡು 15,000 ರೂಪಾಯಿಗೆ ಒಪ್ಕೋತಾರೆ. 5,000 ಅಡ್ವಾನ್ಸು ತೊಗೊಂಡೋಗ್ಬಿಡ್ತಾರೆ. ಅಡ್ವಾನ್ಸು ತೊಗೊಂಡೋಗಿ 5,000 ತೊಗೊಂಡೋಗಿ ನಾನು ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತೇಳಿ ಲೈಸೆನ್ಸ್ ರೆಡಿ ಆದಮೇಲೆ ಮತ್ತೆ ಫೋನ್ ಮಾಡ್ತಾರೆ, ಲೈಸೆನ್ಸ್ ರೆಡಿ ಆಗಿದೆ ಅಂತ. ಅಷ್ಟರಲ್ಲಿ ನಂಜೇಗೌಡರು ಯಾಕೆಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಬಲಿಗರಾಗಿ ಸದಸ್ಯರಾಗಿ ನಾವು ಹೋರಾಟ ಮಾಡ್ತಾ ಇರೋದು ಇದಕ್ಕೆ. ಲಂಚ ಕೊಡಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು, ಆಡಳಿತದಲ್ಲಿ ಪಾರದರ್ಶಕತೆ ತರಬೇಕು ಅಂತೇಳಿ. ಯಾಕೆಂದರೆ ಇವತ್ತು ಇವರು ಯಾವ ರೀತಿಯಾಗಿ ಈ ಅಧಿಕಾರಿಗಳು, ಈ ಆರೋಗ್ಯ ಇಲಾಖೆಯ ಏನು ಅಧಿಕಾರಿಗಳಿದ್ದಾರೆ, ಸಣ್ಣ ಪುಟ್ಟಾಗಿ ಅಂಗಡಿ ನಡೆಸೋರು ಬಿಡಲ್ಲ. ಇವರು ಸುಲಿಗೆ ಮಾಡುವಂಥದ್ದು 2,000-3,000 ರೂಪಾಯಿ ಟ್ರೇಡ್ ಲೈಸೆನ್ಸ್ ಆದರೆ ಮಿನಿಮಮ್ 5,000 - 10,000 ರೂಪಾಯಿವರೆಗೂ ಯಾರೋ ಅವರೇ ಮುಂದೆ ಬಂದು ಮಾಡಿಸ್ತೀವಿ ಅಂದ್ರೂ ಜನರ ಹತ್ರ ಸುಲಿಗೆ ಮಾಡ್ತಾ ಇರುವಂಥದ್ದು, ಒಂದು ರೀತಿಯಾಗಿ ಎದುರಿಸಿ ಸುಲಿಗೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಂಜೇಗೌಡರು ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸ್ತಾರೆ. ಲೋಕಾಯುಕ್ತರು ಅದನ್ನು FIR ಮಾಡಿಕೊಂಡು ನಮ್ಮಲ್ಲಿ ಏನು ದಾಖಲೆಗಳನ್ನು ನಾವು ಸಂಗ್ರಹಿಸಿದ್ದೀವಿ ಅದನ್ನು ತೊಗೊಂಡೋಗಿ ಅವ್ರ ಮುಂದೆ ಇಟ್ಟಾಗ ಇದು ಟ್ರ್ಯಾಪ್ ಮಾಡೋದಕ್ಕಾಗುತ್ತೆ, ಈಸಿಯಾಗಿ ಟ್ರ್ಯಾಪ್ ಮಾಡ್ಬೋದು ಅಂತ ಹೇಳಿ ಕಳೆದ 16ನೇ ತಾರೀಕು ಇದೇ ಜಾಗದಲ್ಲಿ ಲೋಕಾಯುಕ್ತರು ಬಂದು CJSನ್ನು ಟ್ರ್ಯಾಪ್ ಮಾಡಿರ್ತಾರೆ. ಅದು ಯಾವ ರೀತಿ ಆಯಿತು ಅಂತ ಹೇಳಿ ಈ ರೀತಿ ಸಂಭಾಷಣೆ ಆದಾಗ ನಾನು ರೆಕಾರ್ಡ್ ಮಾಡ್ಕೊತೀನಿ. CJS ಅವ್ರ ರೆಕಾರ್ಡ್ ಮಾಡ್ಕೊಂಡು ತೊಗೊಂಡೋಗಿ ನಾನು ಜೀವನ್ ಫೋನ್ ಮಾಡ್ತೀನಿ, KRS ಪಾರ್ಟಿ ಅವ್ರಿಗೆ. ಅವರು ಜೀವನ್ ಹೇಳ್ತಾರೆ ಲೋಕಾಯುಕ್ತ ಕೊಡೋಣ ಅಂದಾಗ ಲೋಕಾಯುಕ್ತಕ್ಕೆ ಮೀಟ್ ಮಾಡ್ತೀನಿ. ಅಲ್ಲಿ ಒಬ್ಬರು DYSP ಇರ್ತಾರೆ, ಅವ್ರು ಮೀಟ್ ಮಾಡಿದಾಗ ಅವ್ರು ಯಾವ್ಯಾವ ಮಾರ್ಗದರ್ಶನ ಕೊಡ್ತಾರೆ ಅದೇ ರೀತಿ ಮಾಡ್ತೀನಿ. ಅವರು ಎಲ್ಲರ ಪಂಚನಾಮೆ ಎಲ್ಲ ಮಾಡ್ಕೊಂಡು ಕೆಳಗಡೆ ಬರ್ತಾರೆ. ಬಂದು ಸಾಯಂಕಾಲ 5:30-6 ಗಂಟೆಗೆ ಇದೇ ಜಾಗದಲ್ಲಿ ದುಡ್ಡಿಸ್ಕೊಳ್ಬೇಕು, ರೆಡ್ ಹ್ಯಾಂಡಾಗಿ ದುಡ್ಡಿಸ್ಕೊಳ್ಬೇಕಾದ್ರೆ CJS ಅವ್ರನ್ನ ಬಂಧಿಸ್ತಾರೆ. ಅದನ್ನು ಆಡಿಯೋ ನಾನು ಬೇಕಾದ್ರೆ ಎಲ್ಲ ಕೆಳಗಡೆ ಲಿಂಕಲ್ಲಿ ಹಾಕ್ತೀನಿ ನಿಮಗೆ, ಆಡಿಯೋ ವಿಡಿಯೋ ಎಲ್ಲ. ಅದರಿಂದ ದಯವಿಟ್ಟು ಯಾರು ಕೂಡ ಪ್ರತಿಯೊಬ್ಬರೂ ಲಂಚ ಕೇಳಿದ್ರೆ ರೆಕಾರ್ಡ್ ಮಾಡ್ಕೊಂಡು ನಿಮ್ಗೆ ಧೈರ್ಯ ಆಗಲಿಲ್ಲ ಅಂದರೆ ಲೋಕಾಯುಕ್ತಕ್ಕೆ KRS ಪಾರ್ಟಿಗೆ ಹೋಗಿ ದಯವಿಟ್ಟು KRS ಪಾರ್ಟಿ ಅಂತ ಒಂದು ಫೋನ್ ಮಾಡಿ ಸಾಕು. ಫೋನ್ ಮಾಡಿದ್ರೆ ಅವ್ರು ಯಾವ ರೀತಿ ಗೈಡ್ ಮಾಡ್ತಾರೆ, ಎಲ್ಲೇ ಹೋಗ್ಬೇಕು, ಏನು ಮಾಡ್ಬೇಕು ಎಲ್ಲ ಮಾಡ್ತಾರೆ. ದಯವಿಟ್ಟು ಸರ್ಕಾರಿ ಶುಲ್ಕ ಏನಿದೆ ಅಷ್ಟು ಮಾತ್ರ ಕೊಟ್ಟು ತಮ್ಮ ಸೇವೆಗಳನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ.
ಇದಕ್ಕಾಗಿ FIR ರೆಡಿ ಆಗಿದೆ. ಅವ್ರಿಗೆ ಆಲ್ರೆಡಿ ಜೈಲಲ್ಲಿದ್ದಾರೆ ಅಂತ ಶ್ರೀಜೇಶ್. ಇವತ್ತು ವಿಚಾರಣೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳು ಯಾವ ಥರ ಆಗುತ್ತೆ ಈ ವಿಚಾರಣೆ, ಈ ಕೇಸ್ ಬಗ್ಗೆ ಹೇಳ್ತೀವಿ. ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಹೇಳುತ್ತೆ, ಲಂಚ ಕೊಡಬಾರ್ದು. ಲಂಚ ತಗೊಳ್ಳೋದು ಎಷ್ಟು ಅಪರಾಧನೋ ಲಂಚ ಕೊಡೋದು ಅಷ್ಟೇ ಅಪರಾಧ. ಹಾಗಾಗಿ ಇವತ್ತು ನಿಮ್ಮ ನ್ಯಾಯಬದ್ಧ ಕೆಲಸಗಳನ್ನು, ಸರ್ಕಾರದಲ್ಲಿ ಆಗಬೇಕಾಗಿರುವಂಥ ನ್ಯಾಯಬದ್ಧ ಕೆಲಸಗಳನ್ನು, ನಿಮ್ಮ ದಾಖಲೆಗಳು ಸರಿ ಇದ್ದರೆ ದಯಮಾಡಿ ಒಂದೇ ₹1 ಲಂಚವನ್ನು ಕೊಡಬೇಡಿ. ಅದು ಯಾರಾದರೂ ಅಧಿಕಾರಿಗಳ ಸಿಬ್ಬಂದಿಗಳು ಲಂಚವನ್ನು ಕೇಳಿದ್ರೆ ನಮ್ಮ ಗಮನಕ್ಕೆ ತನ್ನಿ, ಇಲ್ಲ ಲೋಕಾಯುಕ್ತರಿಗೆ ತಿಳಿಸಿ. ಲೋಕಾಯುಕ್ತರಿಗೆ ಹೋಗೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಥವಾ ಯಾವುದೇ ರೀತಿಯ ಹಿಂಜರಿಕೆ ಭಯ ಇದ್ದರೆ ನಮ್ಮ ಗಮನಕ್ಕೆ ತನ್ನಿ. ನಾವು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತೀವಿ. ಯಾವ ರೀತಿಯಾಗಿ ಇಂತಹ ಏನು ಭ್ರಷ್ಟಾಚಾರ ಮಾಡುವಂಥ, ಲಂಚವನ್ನು ಪೀಕುವಂಥ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಬುದ್ಧಿ ಕಲಿಸಬೇಕು, ಕಾನೂನಾತ್ಮಕವಾಗಿ ಬುದ್ಧಿ ಕಲಿಸುವಂಥ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ. ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡೋಣ. ನೀವೆಲ್ಲರೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜೊತೆ ಕೈ ಜೋಡಿಸಬೇಕು. ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 7 ವರ್ಷಗಳಿಂದ ಸತತವಾಗಿ ಪ್ರಯತ್ನವನ್ನು ಪಡ್ತಾ ಇದೆ. ಅದನ್ನ ಇಟ್ಕೊಳ್ಳೇನೆ ನಮ್ಮ ಕಾರಣದಿಂದಾಗಿ ಬಹುತೇಕ ಕಡೆ ಇವತ್ತು ಜನಸಾಮಾನ್ಯರು ಹೋಗಿ ಯಾರಾದರೂ ಲಂಚ ಕೇಳಿದ್ರೆ ವಿಡಿಯೋ ಮಾಡೋದು, ಲೈವ್ ಮಾಡೋದು, ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವ ರೀತಿಯಾಗಿ ಭ್ರಷ್ಟಾಚಾರ ಮಾಡ್ತಾರೆ, ಲಂಚವನ್ನು ತಗೋತಾರೆ ಅಂತ ಅಧಿಕಾರಿಗಳು ಸಿಬ್ಬಂದಿಗಳು ಲೋಕಾಯುಕ್ತರಿಗೆ ಟ್ರ್ಯಾಪ್ ಆದರೆ ಅವ್ರಿಗೆ ಸನ್ಮಾನ ಮಾಡುವಂಥ ಮುಖಾಂತರ ಅವರ ಮಾನವನ ಹರಾಜು ಹಾಕಿ ಬೇರೆಯವ್ರಿಗೆ, ಯಾಕೆಂದರೆ ಇದೊಂದು ಪಾಠ ಆಗಬೇಕು. ನಾವು ಯಾಕೆ ವಿಚಾರಗಳನ್ನು ಹೇಳ್ತೀವಿ ಅಂದರೆ, ಈ ಲೈವನ್ನು ನೋಡುವಂಥವ್ರು ಬಹುತೇಕ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ನೆಕ್ಸ್ಟು ಲಂಚ ಕೇಳಬೇಕಾದ್ರೆ ಭಯ ಬೀಳಬೇಕು, ಲಂಚವನ್ನು ಕೇಳಬಾರ್ದು. ಸರ್ಕಾರ ಕೊಡುವಂಥ ಅವ್ರಿಗೆ ಸಂಬಳ ಬುತ್ತಿಯನ್ನು ಕೊಡ್ತದೆ, ಸುಖವಾಗಿ ಜೀವನ ಮಾಡ್ಬೋದು, ಸಮೃದ್ಧಿಯಾಗಿ ಜೀವನ ಮಾಡ್ಬೋದು. ಇವತ್ತು ಸರ್ಕಾರಿ ಕೆಲಸ ಅಂದರೆ ಒಂದು ಪುಣ್ಯದ ಕೆಲಸ. ಅವ್ರಿಗೆ ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿರೋದಕ್ಕೆ ಇವತ್ತು ಸರ್ಕಾರಿ ಕೆಲಸ ಸಿಕ್ಕಿರುತ್ತೆ. ಅದನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಸಾರ್ವಜನಿಕರ ಸೇವೆಯನ್ನು ಮಾಡಿ ಅಂತ ಹೇಳಿದ್ರು ಇವತ್ತು ಲಂಚಾಭಿಪಾಸಿಗಳು ಕೇಳ್ತಾ ಇದ್ದಾರಲ್ಲ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರಾದರೂ ₹10 ಲಂಚ ಕೇಳಿದ್ರೆ ನಮಗೆ ತಿಳಿಸಿ ಅಂತ. ಹಾಗಾಗಿ ಅವ್ರಿಗೆ ಏನು ತಿಳಿಸೋದು, ಲೋಕಾಯುಕ್ತರಿದ್ದಾರೆ, ಅವ್ರಿಗೆ ತಿಳಿಸೋಣ. ಇವತ್ತು ನಾವೆಲ್ಲರೂ ಸೇರಿ ಒಳ್ಳೆಯ ಬೆಂಗಳೂರು, ಒಳ್ಳೆಯ ಕರ್ನಾಟಕವನ್ನು ಕಟ್ಟೋಣ ಅಂತ ಹೇಳ್ತೀನಿ. ನಮಸ್ಕಾರ.